ಮರದಿಂದ ರೂಪುಗೊಂಡಿರೋ ಮೂರ್ತಿಯಲ್ಲಿ ಕೇಳಿಸುತ್ತೆ ಶ್ರೀಕೃಷ್ಣನ ಹೃದಯ ಬಡಿತದ ಸದ್ದು. ಸಮುದ್ರದ ದಡದಲ್ಲೇ ದೇವಸ್ಥಾನ ಇದ್ರೂ ದೇವಸ್ಥಾನದ ಒಳಗೆ ಕೇಳಿಸೋದಿಲ್ಲ ಅಲೆಗಳ ಶಬ್ದ. ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತೆ ದೇವಸ್ಥಾನದ ಶಿಖರದ ಮೇಲಿರೋ ಧ್ವಜ. ಅಲ್ಲಿರೋ ಸುದರ್ಶನ ಚಕ್ರವನ್ನ ಯಾವ ದಿಕ್ಕಿನಲ್ಲಿ ನಿಂತು ನೋಡಿದ್ರೂ ಕಾಣಿಸುತ್ತೆ ಚಕ್ರದ ಬಾಯಿ. ಅಷ್ಟೊಂದು ಎತ್ತರದ ಶಿಖರ ಇದ್ರೂ ಭೂಮಿ ಮೇಲೆ ಯಾವತ್ತೂ ಬೀಳಲ್ಲ ನೆರಳು. 7 ಪಾತ್ರೆಗಳನ್ನ ಒಂದರ ಮೇಲೊಂದಿಟ್ಟರೆ ಮೊದಲಿಗೆ ಬೇಯುತ್ತೆ ಮೇಲಿಟ್ಟ ಪಾತ್ರೆಯಲ್ಲಿರೋ ಪ್ರಸಾದ. ನಮಸ್ಕಾರ ವೀಕ್ಷಕರೇ, ನಾನ್ ಸಬಾ ಹಕೀಂ. ಭಗವಾನ್ ವಿಷ್ಣುವಿನ 8ನೇ ಅವತಾರವೇ ಶ್ರೀಕೃಷ್ಣನ ಅವತಾರ. ಅದೇ ಶ್ರೀಕೃಷ್ಣ ಜಗನ್ನಾಥನಾಗಿ ಇವತ್ತಿಗೂ ಒಡಿಸ್ಸಾದ ಪುರಿಯಲ್ಲಿ ನೆಲೆ ನಿಂತಿದ್ದಾನೆ. ಇದನ್ನ ಕಲಿಯುಗದ ವೈಕುಂಠ ಅಂತ ಕರೀತಿದ್ದು, ಇಲ್ಲಿಗೆ ಬಂದ ಭಕ್ತರೆಲ್ಲರೂ ತಮ್ಮ ಪಾಪಗಳು ಪರಿಹಾರ ಆಗ್ತವೆ, ಅವರಿಗೆ ಮುಕ್ತಿಯನ್ನು ಸಿಗುತ್ತೆ ಅನ್ನೋ ನಂಬಿಕೆಯನ್ನ ಹೊತ್ತು ಸಾಕಷ್ಟು ಜನ ಬಂದಿರ್ತಾರೆ. ಈ ಕ್ಷೇತ್ರದ ಮಹಿಮೆ, ನಿಗೂಢತೆ, ವಿಸ್ಮಯ ನಿಜಕ್ಕೂ ನಮಗಷ್ಟೇ ಅಲ್ಲ ರೀ, ವಿಜ್ಞಾನಕ್ಕೂ ಸವಾಲು. ನಾವು ನೀವು ಊಹಿಸಲು ಸಾಧ್ಯವಿಲ್ಲದ ನಿಗೂಢತೆ ಜಗನ್ನಾಥನ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಕಾಣಿಸುತ್ತೆ. ಅದನ್ನ ತೆರೆದಿಡ್ತೀನಿ ನನ್ನ ಈ ಡಾಕ್ಯುಮೆಂಟರಿಯಲ್ಲಿ. ಪುರಾಣದ ಕಥೆಗಳ ಪ್ರಕಾರ ಒಡಿಶಾ ಪ್ರಾಂತ್ಯದಲ್ಲಿ ಇಂದ್ರದಮನ ಅನ್ನೋ ಒಬ್ಬ ರಾಜನಿರ್ತಾನೆ. ಅಪಾರ ಆಸ್ತಿಕನಾಗಿದ್ದ ಆ ರಾಜ ಶ್ರೀಕೃಷ್ಣನ ಪರಮ ಭಕ್ತ. ಒಂದು ದಿನ ರಾತ್ರಿ ಗಾಢ ನಿದ್ದೆಯಲ್ಲಿರ್ತಾರೆ. ಆಗ ರಾಜನ ಕನಸಿನಲ್ಲಿ ಶ್ರೀಕೃಷ್ಣ ಪ್ರತ್ಯಕ್ಷನಾಗಿ, ಹೇ ರಾಜ, ನನ್ನ ಚಿತಾಭಸ್ಮವಿರೋ ಪೆಟ್ಟಿಗೆ ಸಮುದ್ರದಲ್ಲಿ ತೇಲುತ್ತಾ ಪುರಿ ಬಳಿ ಬಂದಿದೆ. ನೀನು ಅದನ್ನ ತಗೊಂಡು ನಾನು ತೋರಿಸಿರೋ ಜಾಗದಲ್ಲಿ ನನಗೆ ದೇವಸ್ಥಾನವನ್ನ ನಿರ್ಮಿಸಿಕೊಡು. ನಾನು ಜಗನ್ನಾಥನಾಗಿ ನನ್ನ ಸಹೋದರ ಮತ್ತು ಸಹೋದರಿಯರ ಜೊತೆ ಅಲ್ಲಿಯೇ ನೆಲೆ ನಿಲ್ತೀನಿ ಅಂತ ಹೇಳಿ ಶ್ರೀಕೃಷ್ಣ ಮಾಯವಾಗ್ಬಿಡ್ತಾನೆ. ಬೆಳಗ್ಗೆದ್ದಾಗ ರಾಜ ತನ್ನ ಕನಸಿನ ಕಥೆಯನ್ನ ತನ್ನ ರಾಣಿ ಬಳಿ ತೆರೆದಿಡ್ತಾನೆ. ನಾವು ಮಾಡೋದು ಅದೇ ತಾನೆ. ಅದನ್ನ ಕೇಳಿ ಶ್ರೀಕೃಷ್ಣನಿಗೆ ದೇವಸ್ಥಾನ ಕಟ್ಟುವ ಅದೃಷ್ಟ ಸಿಕ್ಕಿರೋದೇ ನಮ್ಮ ಪುಣ್ಯ ಅಂತ ರಾಣಿ ಭಾವಿಸ್ಬಿಡ್ತಾಳೆ. ಹಾಗೆ ರಾಜ ಆಸ್ಥಾನದ ಪಂಡಿತರನ್ನ, ಮಂತ್ರಿಗಳನ್ನ ಕರ್ಕೊಂಡು ಹೋಗಿ ರಾತ್ರಿ ಶ್ರೀಕೃಷ್ಣ ಕನಸಿನಲ್ಲಿ ತೋರಿಸಿರೋ ಸಮುದ್ರದ ದಡಕ್ಕೆ ಹೋಗ್ತಾರೆ. ಅಲ್ಲಿ ತೇಲ್ತಾ ಇರೋ ಶ್ರೀಕೃಷ್ಣನ ಅಸ್ಥಿ ಇರೋ ಪೆಟ್ಟಿಗೆ ಸಿಗುತ್ತೆ. ಅದನ್ನ ಸಮುದ್ರದ ದಡಕ್ಕೆ ತಂದು ಭೂಮಿಯಲ್ಲಿ ಹೂತು ಅದೇ ಜಾಗದಲ್ಲಿ ಜಗನ್ನಾಥ ಮಂದಿರ ನಿರ್ಮಿಸ್ತಾನೆ. ಆದ್ರೆ ಸಮುದ್ರದ ದೈತ್ಯ ಅಲೆಗಳ ಹೊಡೆತಕ್ಕೆ ಒಂದಲ್ಲ ಎರಡಲ್ಲ 5 ಬಾರಿ ದೇವಸ್ಥಾನ ಸಂಪೂರ್ಣ ನಾಶವಾಗಿದೆ. 6ನೇ ಬಾರಿ ದೇವಸ್ಥಾನವನ್ನ ಪುನಃ ನಿರ್ಮಿಸುವುದಕ್ಕೆ ರಾಜನ ಬಳಿ ಸಂಪತ್ತು ಇರೋದಿಲ್ಲ. ಯಾಕಂದ್ರೆ ಸಾಕಷ್ಟು ಸಲ ಕಟ್ಟಿಸ್ಬಿಟ್ಟಿರ್ತಾನೆ. ಇಂಥ ಸಂದರ್ಭದಲ್ಲಿ ಸಂತನ ರೂಪದಲ್ಲಿ ಪರಮಾತ್ಮ ಅಲ್ಲಿ ಬರ್ತಾನೆ. ಅವನು ಹೇಳ್ತಾನೆ, ರಾಜ, ನೀನೀಗ ದೇವಸ್ಥಾನ ನಿರ್ಮಿಸು. ಇನ್ಮೇಲೆ ಸಮುದ್ರ ದೇವಸ್ಥಾನಕ್ಕೆ ಬರದಂತೆ ನಾನ್ ತಡಿತೀನಿ ಅನ್ನೋ ಭರವಸೆ ಕೊಟ್ಟು ಹೋಗ್ಬಿಡ್ತಾನೆ. ರಾಜನಿಗೆ ಇನ್ನೊಮ್ಮೆ ಕನಸಿನಲ್ಲಿ ಬಂದ ಶ್ರೀಕೃಷ್ಣ, ಹೇ ರಾಜ, ಆ ಸಂತರ ಮಾತಿನ ಮೇಲೆ ನಂಬಿಕೆ ಇಡು ಅಂತ ಹೇಳಿ ಮತ್ತೆ ಮಾಯವಾಗ್ಬಿಡ್ತಾನೆ. ಅಲ್ಲಿಂದ 6ನೇ ಬಾರಿ ಮತ್ತೆ ಜಗನ್ನಾಥ ಮಂದಿರ ನಿರ್ಮಾಣ ಕಾರ್ಯ ಶುರುವಾಗುತ್ತೆ. ಇದು ಪುರಾಣದಲ್ಲಿ ಉಲ್ಲೇಖವಾಗಿರುವ ಸ್ವಾರಸ್ಯಕರ ಕಥೆ. ಇನ್ನು ಕಲಿಯುಗದಲ್ಲಿ ದೇವಸ್ಥಾನ ಹೇಗೆ ನಿರ್ಮಾಣ ಆಯಿತು ಅಂದ್ರೆ, ಅದು 12ನೇ ಶತಮಾನ. ಗಂಗ ರಾಜವಂಶದ ರಾಜ ಅನಂತವರ್ಮನ್ ಚೋಳ ಗಂಗದೇವ ಅನ್ನೋನು ಇರ್ತಾನೆ. ಆತ ಕೂಡ ಶ್ರೀಕೃಷ್ಣನ ಪರಮ ಭಕ್ತನಾಗಿದ್ದ. ಅವನೇ ದೇವಸ್ಥಾನ ನಿರ್ಮಾಣಕ್ಕೆ ಅಡಿಪಾಯ ಹಾಕಿಸ್ತಾನೆ ಅಂತ ಇತಿಹಾಸದ ಪುಟಗಳು ಸಾರಿ ಸಾರಿ ಹೇಳ್ತಿದ್ವು. ಇದೀಗ ಈ ದೇವಸ್ಥಾನ ಇಂದಿನ ವಿಜ್ಞಾನಕ್ಕೂ ಸವಾಲೊಡ್ಡುವಷ್ಟು ನಿಗೂಢ ಮತ್ತು ವಿಸ್ಮಯತೆಯನ್ನ ಹೊತ್ತು ನಿಂತಿದೆ. ಅದು ಜೂನ್ 15, 2015 ರಾತ್ರಿ ಸಮಯ 12 ಗಂಟೆ. ಜಗನ್ನಾಥ ನೆಲೆ ನಿಂತಿರೋ ಇಡೀ ಪುರಿ ನಗರ ಕತ್ತಲಮಯವಾಗುತ್ತೆ. ಎಲ್ಲಿಯೂ ಕೂಡ ಒಂದೇ ಒಂದು ವಿದ್ಯುತ್ ಲೈಟ್ ಕೂಡ ನಿಮ್ಗೆ ಕಾಣಿಸೋದಕ್ಕೆ ಸಾಧ್ಯನೇ ಇರಲ್ಲ ಬಿಡಿ. ಹಾಗಂತ ಅದೇನ್ ಸಾಮಾನ್ಯ ಕತ್ತಲು ಅಲ್ಲ.
ಆ ಸಮಯದಲ್ಲಿ ಜಗನ್ನಾಥ ಮಂದಿರದ ಗರ್ಭಗುಡಿಯಲ್ಲಿ ಒಂದು ರಹಸ್ಯ ಮತ್ತು ನಿಗೂಢ ಘಟನೆಯೊಂದು ನಡೀತಾ ಇರುತ್ತೆ. ಅದೇನಂತೀರಾ? ಹೇಳ್ತೀನಿ ಕೇಳಿ. ಮರದಿಂದ ಮಾಡಿರುವ ಜಗನ್ನಾಥನ ಹಳೆ ಮೂರ್ತಿಯಲ್ಲಿರೋ ಹೃದಯವನ್ನ ತೆಗೆದು ಹೊಸ ಮೂರ್ತಿಯಲ್ಲಿ ಪ್ರತಿಷ್ಠಾಪಿಸುವ ಕಾರ್ಯ ಅದು. ಅದನ್ನ ದೇವಸ್ಥಾನದ ಮುಖ್ಯ ಅರ್ಚಕರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೈಗೆ ಬಟ್ಟೆ ಸುತ್ತಕೊಂಡು ಮಾಡ್ತಾ ಇದ್ರು. ಈ ಪ್ರಕ್ರಿಯೆ ಮುಗಿದ ಮೇಲಷ್ಟೇ ಪುರಿ ನಗರಕ್ಕೆ ವಿದ್ಯುತ್ ಲೈಟ್ ಬಂತು. ನಾವಿದನ್ನ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಶ್ರೀಕೃಷ್ಣನ ಹೃದಯ ಇಂದಿಗೂ ಜೀವಂತ ಇದೆ. ಅದು ಪುರಿಯಲ್ಲಿರೋ ಜಗನ್ನಾಥನ ಮೂರ್ತಿಯಲ್ಲಿದ್ದು ಹೃದಯ ಬಡಿತ ಕೇಳಿಸ್ತಾ ಇದೆ. ಪ್ರತಿ 12 ವರ್ಷಗಳಿಗೊಮ್ಮೆ ಮೂರ್ತಿಯನ್ನ ಬದಲಾಯಿಸಲಾಗುತ್ತೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣನ ಹೃದಯ ಅಥವಾ ಬ್ರಹ್ಮವಸ್ತು ಅಂತ ಅದನ್ನ ಕರೀತಾರೆ. ಆ ಬ್ರಹ್ಮವಸ್ತುವನ್ನ ಹಳೆ ಮೂರ್ತಿಯಿಂದ ತೆಗೆದು ಹೊಸ ಮೂರ್ತಿಯಲ್ಲಿ ಪ್ರತಿಷ್ಠಾಪಿಸಲಾಗುತ್ತೆ, ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಹೀಗಾಗಿ ಇಡೀ ಭೂಲೋಕದಲ್ಲಿ ಜೀವಂತ ಇರೋ ದೇವರ ಮೂರ್ತಿ ಅಂದ್ರೆ ಪುರಿ ಜಗನ್ನಾಥ ಅನ್ನೋ ನಂಬಿಕೆ ಈಗಲೂ ಇದೆ. ಇದಕ್ಕೆ ಬ್ರಹ್ಮಪುರಾಣ, ನಾರದ ಪುರಾಣ ಮತ್ತು ಸ್ಕಂದ ಪುರಾಣದಲ್ಲೂ ಕೂಡ ಉಲ್ಲೇಖ ಇದೆ. ಇದು ಪುರಿ ಜಗನ್ನಾಥ ಮಂದಿರದ ವಿಸ್ಮಯದಲ್ಲಿ ಒಂದು. ಸಾಮಾನ್ಯವಾಗಿ ಹಿಂದೂ ದೇವಸ್ಥಾನಗಳ ಶಿಖರದ ಮೇಲೆ ಧ್ವಜಗಳನ್ನ ಕಟ್ಟಿರ್ತಾರೆ ಅಲ್ವಾ? ಎಲ್ಲಾ ದೇವಸ್ಥಾನಗಳು ಕಟ್ಟಿರ್ತಾರೆ ಅಂತಲ್ಲ, ಬಹುತೇಕ ದೇವಸ್ಥಾನಗಳಲ್ಲಿ ಖಂಡಿತ ನೀವು ಧ್ವಜವನ್ನ ನೋಡಿರ್ತೀವಿ. ಆ ಧ್ವಜ ಗಾಳಿ ಯಾವ ದಿಕ್ಕಿಗೆ ಬೀಸುತ್ತೋ ಅದೇ ದಿಕ್ಕಿಗೆ ಹಾರಾಟ ಮಾಡುತ್ತೆ. ಅದು ಸ್ವಾಭಾವಿಕ ಪ್ರಕ್ರಿಯೆ ಕೂಡ ಹೌದು. ನೀವು ಎಷ್ಟೊಂದು ಸಲ ಇದಕ್ಕೆ ವಿಟ್ನೆಸ್ ಕೂಡ ಆಗಿರ್ತೀವಿ. ಆದ್ರೆ ಜಗನ್ನಾಥ ದೇವಸ್ಥಾನದ ಶಿಖರದ ಮೇಲೆ ಪ್ರತಿದಿನ ಹಳೇ ಧ್ವಜವನ್ನ ಇಳಿಸಿ ಹೊಸ ಧ್ವಜವನ್ನ ಕಟ್ಟಲಾಗುತ್ತೆ. ಈ ಧ್ವಜ ಇದೆಯಲ್ಲ, ಸಾಮಾನ್ಯ ಧ್ವಜ ಅಲ್ಲ. ಇದು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುತ್ತಿದೆ. ನಿಜಕ್ಕೂ ಇದನ್ನ ಕಲ್ಪನೆ ಮಾಡಿಕೊಳ್ಳೋದು ಕಷ್ಟ. ಆದ್ರೆ ಪ್ರತಿನಿತ್ಯ ಭಕ್ತರಿಗೆ ಧ್ವಜ ಹಾರಾಟದ ದೃಶ್ಯವೇ ಕಾಣಿಸುತ್ತೆ. ಅಷ್ಟಕ್ಕೂ ಈ ಧ್ವಜ ಯಾಕೆ ಈ ರೀತಿಯಾಗಿ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುತ್ತೆ ಅನ್ನೋದಕ್ಕೆ ಇವತ್ತಿಗೂ ವಿಜ್ಞಾನಿಗಳಿಂದ ಹಿಡಿದು ಯಾರಲ್ಲಿಯೂ ಕೂಡ ನಿಖರವಾದ ಉತ್ತರ ಇಲ್ಲ. ಇನ್ನೊಂದು ವಿಸ್ಮಯ ಏನಂದ್ರೆ, ದೇವಸ್ಥಾನದ ತುದಿಯಲ್ಲಿ ಸುದರ್ಶನ ಚಕ್ರವೊಂದನ್ನ ಕಟ್ಟಿರ್ತಾರೆ. ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಶಿಖರದತ್ತ ತಲೆ ಎತ್ತಿ ನೋಡಿದ್ರೆ ಸಾಕು, ಆ ಚಕ್ರದ ದರ್ಶನವಾಗ್ಬಿಡುತ್ತೆ. ಇದರ ವಿಶೇಷತೆ ಅಂದ್ರೆ, ದೇವಸ್ಥಾನದ ಕೆಳಭಾಗದಲ್ಲಿ ಎಲ್ಲಿ ನಿಂತ್ಕೊಂಡು ನೋಡಿದ್ರು, ಪುರಿಯಲ್ಲಿ ಮಾತ್ರ ಇದನ್ನ ನಾನು ಹೇಳ್ತಾ ಇರೋದು, ಯಾವ ದಿಕ್ಕಿನಲ್ಲೂ ಕೂಡ ನೀವು ನಿಂತು ನೋಡಿದ್ರು ಚಕ್ರದ ಬಾಯಿ ನಮ್ಮ ಕಡೆಗೆ ಮುಖ ಮಾಡಿದಂತೆ ಕಾಣಿಸುತ್ತೆ. ಇನ್ನು ಯಾವುದೇ ವ್ಯಕ್ತಿ, ಪ್ರಾಣಿ, ಪಕ್ಷಿ, ಗಿಡ, ಮರ, ಕಟ್ಟಡ ದೇವಸ್ಥಾನಗಳಿಗೆ ನೆರಳು ರೂಪುಗೊಳ್ಳುತ್ತೆ. ಅದೊಂದು ರೀತಿ ವಿಜ್ಞಾನದ ನಿಯಮ ಕೂಡ ಹೌದು. ನೀವೇನಾದ್ರೂ ನಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ನೆರಳು ನಮ್ಮನ್ನು ಹಿಂಬಾಲಿಸುತ್ತೆ, ಇಲ್ಲ ಭೂಮಿ ಮೇಲೆ ಬೀಳುತ್ತೆ, ಇಲ್ಲ ಒಂದ್ ಕಡೆ ನಾವು ನಿಂತ್ಕೊಂಡ್ರೆ ಆ ನೆರಳು ಕೂಡ ಸ್ಟಾಪ್ ಆಗುತ್ತೆ. ಆದ್ರೆ ಜಗನ್ನಾಥ ಮಂದಿರದ ನಿಗೂಢತೆ ಇರೋದೇ ಇಲ್ಲಿ ನೋಡಿ. ಈ ದೇವಸ್ಥಾನ ಇರೋ ಎತ್ತರ 214 ಅಡಿ. ಆದ್ರೆ ಶಿಖರದ ನೆರಳನ್ನ ನೆಲದ ಮೇಲೆ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಹೌದು, ದೇವಸ್ಥಾನಕ್ಕೆ ಅಷ್ಟೊಂದು ಎತ್ತರದ ಶಿಖರ ಇದ್ದು ಅದರ ನೆರಳು ಅಗೋಚರ. ಯಾಕೆ ಭೂಮಿ ಮೇಲೆ ನೆರಳು ಬೀಳೋದಿಲ್ಲ ಅನ್ನೋದಕ್ಕೆ ಇಂದಿಗೂ ಯಾರಲ್ಲೂ ಉತ್ತರ ಇಲ್ಲ. ಹಾಗೆ ಈ ದೇವಸ್ಥಾನದ ಮೇಲೆ ಹಕ್ಕಿಗಳು ಹಾರಾಡೋದಿಲ್ಲ, ವಿಮಾನಗಳ ಹಾರಾಟವೂ ಇರೋದಿಲ್ಲ. ಹಾಗಂದ ವೇಳೆ ಹಕ್ಕಿಗಳ ಹಾರಾಟ ಏನಾದ್ರೂ ಕಾಣಿಸ್ಕೊಂಡ್ರೆ ಪ್ರಕೃತಿ ವಿಕೋಪದ ಸೂಚನೆ ಅಂತ ಭಕ್ತರು ಭಾವಿಸ್ತಾರೆ. ಅಷ್ಟೇ ಅಲ್ಲ, ಮೊನ್ನೆ ತಾನೇ ಅದು ನಿಜವಾಗಿದೆ. ಪುರಿ ಜಗನ್ನಾಥ ದೇವಸ್ಥಾನದ ಅಚ್ಚರಿ ವಿಸ್ಮಯಗಳ ಲಿಸ್ಟ್ ಹೇಳ್ತಾ ಹೋದ್ರೆ ಮುಗಿಯೋದಿಲ್ಲ. ಈಗ ಮತ್ತೊಂದಿದೆ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಅದನ್ನ ಹೇಳ್ತೀನಿ. ಜಗನ್ನಾಥ ಮಂದಿರದಲ್ಲಿ ಒಂದು ಅಡುಗೆ ಮನೆ ಇದೆ, ವಿಸ್ಮಯಕಾರಿ ಅಡುಗೆ ಮನೆ ಅದು. ಇಲ್ಲಿ ಪ್ರತಿನಿತ್ಯ ಬರುವಂತಹ ಸಾವಿರಾರು ಭಕ್ತರಿಗೆ ಪ್ರಸಾದ ಬೇಯಿಸ್ತಾರೆ. ಜೇಡಿ ಮಣ್ಣಿನಿಂದ ಮಾಡಿರುವ ಮಡಿಕೆಯಲ್ಲಿ 7 ಮಡಿಕೆಗಳನ್ನ ಒಂದರ ಮೇಲೊಂದರಂತೆ ಇಟ್ಟು ಪ್ರಸಾದ ಬೇಯಿಸ್ತಾರೆ. ಈ ರೀತಿ ಮಾಡಿದಾಗ ತಳಭಾಗದಲ್ಲಿ ಇಟ್ಟಿರೋ ಪಾತ್ರೆಯಲ್ಲಿ ಮೊದಲು ಪ್ರಸಾದ ಬೇಯಬೇಕು ಅಲ್ವಾ? ನಿಮ್ಮನೇಲಿ ಹಿಂಗೆ ಆಗುತ್ತೆ. ಅದೇ ಆಶ್ಚರ್ಯಕರ ಸಂಗತಿ ಅಂದ್ರೆ, ಇಲ್ಲಿ ಮೊದಲು ಪ್ರಸಾದ ಬೇಯುವುದು ಮೇಲ್ಭಾಗದಲ್ಲಿ ಏನ್ ಮಡಿಕೆ ಇಟ್ಟಿರ್ತಾರಲ್ಲ ಅದರಲ್ಲಿ. ಅನಂತರ ಮೇಲ್ಭಾಗದಿಂದ ಕೆಳಗೆ ಇಟ್ಟಿರುವಂತ ಅಂದ್ರೆ 2ನೇ ಪಾತ್ರೆಯಲ್ಲಿ ಪ್ರಸಾದ ಬೇಯುತ್ತೆ.
ಕೊನೆಯದಾಗಿ ತಳಭಾಗದಲ್ಲಿ ಇಟ್ಟಿರೋ ಪಾತ್ರೆಯಲ್ಲಿ ಪ್ರಸಾದ ರೆಡಿ ಆಗುತ್ತೆ. ಹಾಗೆ ನೋಡೋದಾದ್ರೆ, ಸೈಂಟಿಫಿಕ್ಲಿ ನೋಡೋದಾದ್ರೆ, ತಳಭಾಗದಲ್ಲಿ ಯಾವ ಮಡಿಕೆ ಇದೆಯೋ ಅದರಲ್ಲಿ ಮೊದಲು ಪ್ರಸಾದ ಬೇಯಬೇಕಾಗಿತ್ತು. ಆದ್ರೆ ಇದು ಹೇಗೆ? ಆ ಜಗನ್ನಾಥನಿಗೆ ಗೊತ್ತು. ಅದೆಷ್ಟೋ ಲಕ್ಷ ಲಕ್ಷ ಭಕ್ತರು ದೇವಸ್ಥಾನಕ್ಕೆ ಬಂದ್ರು ಪ್ರಸಾದ ಅನ್ನೋದು ಯಾವತ್ತೂ ಕಡಿಮೆ ಆಗೋದಿಲ್ಲ ರೀ. ಹೆಚ್ಚಾಗಿ ಮಿಕ್ಕೋದು ಇಲ್ಲ ಅಂತಾರೆ ಅಲ್ಲಿಯ ಜನ. ದೇವಸ್ಥಾನದ ಬಾಗಿಲು ಮುಚ್ಚೋದಕ್ಕೂ ಪ್ರಸಾದ ಖಾಲಿ ಆಗೋದಕ್ಕೂ ಸರಿಯಾಗುತ್ತೆ. ಜಗನ್ನಾಥ, ಏನಪ್ಪಾ ನಿನ್ನ ಲೀಲೆ ಅಂತ ಹೇಳೋದು ಇದಕ್ಕೆ ಅನ್ಸುತ್ತೆ. ಶ್ರೀಕೃಷ್ಣನಿಗೆ ಅರ್ಪಿತವಾಗಿರೋ ಈ ದೇವಸ್ಥಾನ ಒಡಿಸ್ಸಾದ ಕರಾವಳಿ ಪ್ರದೇಶದಲ್ಲಿ ಬರುತ್ತೆ. ಹೀಗಾಗಿ ನಗರದಲ್ಲಿ ಎಲ್ಲೇ ನಿಂತ್ಕೊಂಡ್ರು ಕೂಡ, ಎಲ್ಲೇ ಹೋದ್ರೂ ಕೂಡ ಸಮುದ್ರದ ಅಲೆಗಳ ಜೋರಾದ ಸದ್ದು ಇರುತ್ತೆ. ದೇವಸ್ಥಾನದ ಹೊರಭಾಗದಲ್ಲಿ ಇದ್ದಾಗಲೂ ಕೂಡ ಆ ಸದ್ದು ಭಕ್ತರ ಕಿವಿಗೆ ಅಪ್ಪಳಿಸುತ್ತೆ. ಆದ್ರೆ ಒಮ್ಮೆ ದೇವಸ್ಥಾನದ ಒಳಗೆ ಪ್ರವೇಶವಾದ್ರೆ ಸಾಕು, ಅಲೆಗಳ ಸದ್ದು ಸ್ವಲ್ಪನೂ ಕೇಳಿಸೋದಿಲ್ಲ. ಇದನ್ನ ಸ್ವತಃ ಜಗನ್ನಾಥನ ಭಕ್ತರೇ ಹೇಳ್ಕೊಳ್ತಾರೆ. ಪುರಾಣ ಕಥೆಗಳ ಪ್ರಕಾರ 5 ಬಾರಿ ದೇವಸ್ಥಾನವನ್ನ ಸಮುದ್ರ ನಾಶ ಮಾಡಿತು. 6ನೇ ಬಾರಿಯೂ ಸಮುದ್ರ ದಂಡೆತ್ತಿ ಬಂದಾಗ ಅದನ್ನ ವಾಪಸ್ ಕಳುಹಿಸಿದ್ದು ಒಬ್ಬ ಸಂತ. ಅವತ್ತಿಂದ ಇವತ್ತಿನವರೆಗೂ ದೇವಸ್ಥಾನದ ಒಳಗೆ ಸಮುದ್ರದ ಅಲೆಗಳು ಬರೋದಿಲ್ಲ. ಸಮುದ್ರದ ಅಲೆಗಳ ಶಬ್ದನೂ ಒಂದು ಸ್ವಲ್ಪನೂ ಕೇಳಿಸೋದಿಲ್ಲ ಅನ್ನೋ ಪ್ರತೀತಿ ಈಗಲೂ ಇದೆ. ಜಗನ್ನಾಥನ ಭಕ್ತರ ಗಮನಕ್ಕಿದು. ಪ್ರತಿದಿನ ಇಲ್ಲಿ ಸಾವಿರಾರು ಭಕ್ತರು ಬರ್ತಾರೆ, ದೇವರ ದರ್ಶನ ಪಡ್ಕೊಂಡು ಪುನೀತರಾಗ್ತಾರೆ. ಈ ದೇವಸ್ಥಾನಕ್ಕೆ ಒಟ್ಟು 22 ಮೆಟ್ಟಿಲುಗಳು ಇವೆ. ಅದರಲ್ಲಿ 3ನೇ ಮೆಟ್ಟಿಲನ್ನ ಯಮರಾಜನ ಮೆಟ್ಟಿಲು ಅಂತ ಕರೀತಾರೆ. ಭಕ್ತರು ದೇವಸ್ಥಾನಕ್ಕೆ ಪ್ರವೇಶ ಮಾಡುವಾಗ ಅದರ ಮೇಲೆ ಹೆಜ್ಜೆ ಹಾಕಬಾರದು. ಆದ್ರೆ ಜಗನ್ನಾಥನ ದರ್ಶನ ಪಡ್ಕೊಂಡು ವಾಪಸ್ ಹೋಗುವಾಗ ಆ ಮೆಟ್ಟಿಲ ಮೇಲೆ ಹೆಜ್ಜೆ ಹಾಕ್ಲೇಬಾರದು. ಈ ಮೆಟ್ಟಿಲು ಭಕ್ತರ ಗಮನ ಸೆಳಿಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇದೊಂದು ಮೆಟ್ಟಿಲಿಗೆ ಮಾತ್ರ ಕಪ್ಪು ಬಣ್ಣ ಬಳಿದಿದ್ದಾರೆ. ಶ್ರೀಕೃಷ್ಣನ ಆದೇಶದ ಮೇಲೆ ಇಲ್ಲಿ ಯಮರಾಜ ಸದಾಕಾಲ ವಾಸ ಮಾಡಿರ್ತಾನೆ ಅನ್ನೋ ನಂಬಿಕೆ ಕೂಡ ಭಕ್ತಗಣದಲ್ಲಿದೆ. ಇನ್ನೊಂದು ಅಚ್ಚರಿ ಏನಂತೀರಾ? ಈ ದೇವಸ್ಥಾನದಲ್ಲಿ ರತ್ನ ಭಂಡಾರವಿದೆ. ನಿಮ್ಗೆಲ್ಲ ಅನಿಸ್ತಿರ್ಬೋದು, ಅಯ್ಯೋ ರತ್ನ ಭಂಡಾರಕ್ಕೆ ಬನ್ನಿ, ರತ್ನ ಭಂಡಾರದ ಬಗ್ಗೆ ಹೇಳಿ ಅಂತ. ಈಗ ಹೇಳ್ತೀನಿ ಕೇಳಿ. ಅಲ್ಲಿ ನೀವು ಊಹಿಸೋದಕ್ಕೂ ಸಾಧ್ಯ ಆಗಲ್ಲ ಅಂಥ ಸಂಪತ್ತಿನ ಸಾಮ್ರಾಜ್ಯ ಅದು. ಅದರಲ್ಲಿ ಕೆಲವು ಬಾಗಿಲುಗಳನ್ನ ಸರ್ಕಾರ ತೆರೆದು ನೋಡ್ಬಿಟ್ಟಿದೆ. ಶ್ರೀ ಜಗನ್ನಾಥ ದೇವಾಲಯ ಆಡಳಿತ ಮಂಡಳಿ ಹೈಕೋರ್ಟ್ಗೆ ಒಂದು ಅಫಿಡವಿಟ್ ಸಲ್ಲಿಸುತ್ತೆ. ಅದರ ಪ್ರಕಾರ ರತ್ನ ಭಂಡಾರದಲ್ಲಿ 3 ಕೋಣೆ ಅಂದ್ರೆ 3 ರೂಮ್ ಇದೆ. 1000 ಚದರ ಅಡಿಯ ಒಳಗಿನ ಕೋಣೆಯಲ್ಲಿ 50 ಕೆಜಿ 600 ಗ್ರಾಂ ಚಿನ್ನ ಮತ್ತು 134 ಕೆಜಿ 50 ಗ್ರಾಂ ಬೆಳ್ಳಿ ಇದೆಯಂತೆ. ಇವುಗಳನ್ನ ಇವತ್ತಿನವರೆಗೂ ಬಳಸಲಾಗಿಲ್ಲ. ಹೊರಗಿನ ಕೋಣೆಯಲ್ಲಿ 95 ಕೆಜಿ 320 ಗ್ರಾಂ ಚಿನ್ನ ಮತ್ತು 19 ಕೆಜಿ 480 ಗ್ರಾಂ ಬೆಳ್ಳಿ ಇದೆ. ಇವುಗಳನ್ನ ಹಬ್ಬಗಳ ಸಮಯದಲ್ಲಿ ಹೊರತೆಗೆಯಲಾಗುತ್ತೆ. ಹಾಗೆ ಮತ್ತೊಂದು ಕೋಣೆಯಲ್ಲಿ 3 ಕೆಜಿ 480 ಗ್ರಾಂ ಚಿನ್ನ ಮತ್ತು 30 ಕೆಜಿ 350 ಗ್ರಾಂ ಬೆಳ್ಳಿ ಇದೆಯಂತೆ. ಪುರಿ ಜಗನ್ನಾಥನ ಈ ದೇವಸ್ಥಾನದಲ್ಲಿ ಇನ್ನೂ ಅದೆಷ್ಟೋ ರಹಸ್ಯಗಳು, ಅದೆಷ್ಟೋ ವಿಸ್ಮಯಗಳು, ಅವೆಷ್ಟೋ ರತ್ನ ಭಂಡಾರಗಳಿವೆಯೋ ಆ ಜಗನ್ನಾಥನಿಗೆ ಗೊತ್ತು. ಆದ್ರೆ ಅದನ್ನೆಲ್ಲ ವಿಷಸರ್ಪಗಳು ಕಾಯ್ತಿವೆ ಅಂತ ಹೇಳಲಾಗ್ತದೆ. ಇದಾಗಿತ್ತು ಪುರಿ ಜಗನ್ನಾಥನ ಲೀಲೆಯ ಸ್ಪೆಷಲ್ ಡಾಕ್ಯುಮೆಂಟರಿ. ಮುಂದಿನ ಡಾಕ್ಯುಮೆಂಟರಿ ಯಾವುದರ ಬಗ್ಗೆ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಅಲ್ಲಿವರೆಗೂ ನೋಡ್ತೀರಿ ಟಾಕಿಂಗ್ ಪ್ಯಾರೆಟ್ಸ್.